ಹಾಯ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್. ಈ ದಿನ ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ಗೆ ಸಂಬಂಧಪಟ್ಟಂತಹ MCQs ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತಿನ ನಾನು ತೆಗೆದುಕೊಂಡಿರೋ ಟಾಪಿಕ್ ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ವಿತ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಅನ್ನ ಹೇಗೆ ಡೀಲ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ದೇರ್ ಇಸ್ ಎ ಟ್ವಿಸ್ಟ್, ಇಲ್ಲಿ ಸಣ್ಣ ಟ್ವಿಸ್ಟ್ ಕೂಡ ಇದೆ. ಎಕ್ಸಾಮ್ಸ್ ಅಲ್ಲಿ ಏನಿರುತ್ತೆ, ಸಣ್ಣ ಬದಲಾವಣೆಗಳನ್ನ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಬಹಳಷ್ಟು ಜನ ಇದರಲ್ಲಿ ಅಟೆಂಪ್ಟ್ ಮಾಡೋದ್ರಲ್ಲಿ ಫೇಲ್ ಆಗ್ತಾರೆ. ಅಂತಹ ಕೆಲವು ಕ್ವಶನ್ಸ್ ಗಳನ್ನ ತೆಗೆದುಕೊಂಡು ಅವುಗಳನ್ನ ಈ ದಿನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಫಸ್ಟ್ ಕ್ವಶನ್ ಬರ್ತಾ ಇದೆ, ಇದನ್ನ ಆನ್ಸರ್ ಮಾಡಕ್ ಟ್ರೈ ಮಾಡಿ. ದಿಸ್ ಜಗ್ ಹೋಲ್ಡ್ಸ್ 2 liters ಆಫ್ ವಾಟರ್ ಅಂತ ಆಕ್ಟಿವ್ ವಾಯ್ಸ್ ಅಲ್ಲಿ ಇದೆ ಸೆಂಟೆನ್ಸ್. ಇದನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ನೋಡ್ಬೇಕು. ಇಲ್ಲಿ ದಿಸ್ ಜಗ್ ಏನಿದೆ ಇದು ಸಬ್ಜೆಕ್ಟ್, ಹೋಲ್ಡ್ಸ್ 2 liters ಆಫ್ ವಾಟರ್ ಏನಿದೆ ಇದು ಆಬ್ಜೆಕ್ಟ್ ಇದೆ. ದಿಸ್ ಈಸ್ ಆಬ್ಜೆಕ್ಟ್. ಹೋಲ್ಡ್ಸ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುವಂತ ವರ್ಬ್ ಇದೆ. ವರ್ಬ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಹೇಗೆ ಗೊತ್ತಾಯ್ತು ಅಂದ್ರೆ, ವರ್ಬ್ಗೆ ಎಸ್ ಅನ್ನೋ ಇನ್ಫ್ಲಿಕ್ಷನ್ ಇದೆ, ಬಿ ಇನ್ಫಿನಿಟಿವ್ ಫಾರ್ಮ್ ಅಲ್ಲಿ ಇದೆ, ಅಥವಾ V1 ಫಾರ್ಮ್ ಅಲ್ಲಿ ಇದೆ. ಹಾಗಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ಬೋದು. ಈಗ ಇದ್ರ ಪ್ಯಾಸಿವ್ ವಾಯ್ಸ್ ಏನಾಗುತ್ತೆ, ಇಲ್ಲಿ ಆಪ್ಷನ್ಸ್ ಎಲ್ಲ ಇದೆ ನೋಡಿ. 2 liters ಆಫ್ ವಾಟರ್, ನಾನು ಹೇಳ್ದಂಗೆ 2 liters ಆಫ್ ವಾಟರ್ ಆಬ್ಜೆಕ್ಟ್ ಇದೆ. ಆರ್ ಇದು ಪ್ಲೂರಲ್ ಆಗತ್ತೆ, ಆರ್ ಅಂತ ಇದೆ. ಹಾಗೇನೆ ಹೆಲ್ಡ್, ಆರ್ ಹೆಲ್ಡ್. ಯಾಕೆ ಸರ್ ಹೆಲ್ಡ್ ಬರ್ತಾ ಇದೆ ಅಂದ್ರೆ, ಯಾವಾಗ್ಲೂ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಥವಾ ಆಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸ್ ಮಾಡುವಾಗ ಬಿ ಫಾರ್ಮ್ ಪ್ಲಸ್ ಥರ್ಡ್ ಫಾರ್ಮ್ ಅಂತ ಹೇಳ್ತಾರೆ. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಕರೀತಾರೆ. ಏನ್ ಸರ್ ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ, ಪ್ರತಿ ವರ್ಬ್ ಫಾರ್ಮಿಗೆ, ಪ್ರತಿ ವರ್ಬಿಗೂ ಕೂಡ ಇನ್ಫಿನಿಟಿವ್ ವರ್ಬಿಗೆ 4 ಫಾರ್ಮ್ಗಳು ಇರುತ್ತೆ. ಅದ್ಯಾವುದು? ಫಸ್ಟ್ ನೋಡಿ, ಉದಾಹರಣೆಗೆ ಹೋಲ್ಡ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಆದ್ರೆ ಇದರ ಪಾಸ್ಟ್ ಟೆನ್ಸ್ ಏನಾಗುತ್ತೆ, ಹೆಲ್ಡ್ ಆಗುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ಹೆಲ್ಡ್ ಆಗುತ್ತೆ. ಯಾವಾಗ್ಲೂ ಪ್ಯಾಸಿವ್ ವಾಯ್ಸ್ ಮಾಡುವಾಗ ಈ ಫಾರ್ಮ್ ಗೊತ್ತಿರಬೇಕು. ಬಹಳಷ್ಟು ಜನಕ್ಕೆ ಹೋಲ್ಡ್ ಹೆಲ್ಡ್ ಆಗುತ್ತೆ ಅನ್ನೋದು ಕ್ಲಾರಿಟಿ ಇರಲ್ಲ, ಅವರಿಗೆ ಟ್ರಬಲ್ ಆಗತ್ತೆ. ಇನ್ನೊಂದು ಫಾರ್ಮ್ ಯಾವುದು ಅಂದ್ರೆ ಹೋಲ್ಡಿಂಗ್, ING ಪದನ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕರೀತಾರೆ. ಅದಿರ್ಲಿ ಬಿಡಿ, ಈ 3 ಮುಖ್ಯ ಆಗತ್ತೆ ಇಲ್ಲಿ. ಹಾಗಾಗಿ ಹೆಲ್ಡ್ ಬರ್ತಾ ಇದೆ. ಇಲ್ಲಿ ಆರ್ ಹೆಲ್ಡ್ ಇನ್ ದಿಸ್ ಜಗ್ ಅಂತ ಇದೆ, ಬೈ ದಿಸ್ ಜಗ್ ಅಂತ ಇದೆ. ಆಮೇಲೆ ಈಸ್ ಹೆಲ್ಡ್ ಇನ್ ದಿಸ್ ಜಗ್ ಅಂತ ಇದೆ. 2 liters ಆಫ್ ವಾಟರ್ ಆರ್ ಹೋಲ್ಡಿಂಗ್ ಅಂತ ಬರ್ತಾ ಇದೆ, ING ಇಲ್ಲ. ಹಾಗಾಗಿ ಇದನ್ನ ತೆಗೆದುಕೊಳ್ಳೋಣ, ರಿಮೂವ್ ಮಾಡೋಣ. ಇಲ್ಲಿ ಯಾವುದು ಸರಿಯಾದ ಆನ್ಸರ್? ರೈಟ್ ಆನ್ಸರ್ ಯಾವ್ದಾಗುತ್ತೆ? ಆಪ್ಷನ್ ನಂಬರ್ ಬಿ ಆಗುತ್ತೆ. ನೋಡೋಣ ಹೇಗಾಗುತ್ತೆ, ಯಾಕೆ. ಇಲ್ಲಿ ಏನಿದೆ ಆನ್ಸರ್, ಇನ್ ದಿಸ್ ಜಗ್ ಅಂತ ಇದೆ, ಬೈ ದಿಸ್ ಜಗ್ ಅಂತ ಇದೆ. ಬಹಳಷ್ಟು ಜನಕ್ಕೆ ಇದೇ ಉತ್ತರ ಎ ಅಂತ ಅನ್ಸುತ್ತೆ, ಬಟ್ ರೈಟ್ ಆನ್ಸರ್ ಬಿ ಆಗುತ್ತೆ. ಯಾಕೆ, ಏನು, ಈ ರೀತಿ ಕ್ವಶನ್ಸ್ ಅನ್ನು ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ. ವೆನ್ ವರ್ಬ್ ಇಂಡಿಕೇಟ್ಸ್ ಫಿಸಿಕಲ್ ಕಂಟೈನ್ಮೆಂಟ್, ಈ ಬಕೆಟ್, ಡ್ರಮ್ ಅಥವಾ ಕಂಟೈನರ್, ಈ ರೀತಿ ಯಾವುದೇ ಕಂಟೈನರ್ ಇದ್ರೆ, ಕಂಟೈನ್ಮೆಂಟ್ ಇದ್ರೆ, ಲೈಕ್ ಹೋಲ್ಡ್, ಕಂಟೈನ್ ಅನ್ನೋ ಪದಗಳಿದ್ರೆ, ಆಬ್ಜೆಕ್ಟ್ ಇಸ್ ನಾಟ್ ಅನ್ ಏಜೆಂಟ್. ಅದು ಏಜೆಂಟ್ ಅಲ್ಲ. ಇಲ್ಲಿ ಬರುವಂತ ಏಜೆಂಟ್ ಏನಿದೆ, ಏಜೆಂಟ್ ಅಲ್ಲ. ಪರ್ಫಾರ್ಮಿಂಗ್ ಎನ್ ಆಕ್ಷನ್, ಇಟ್ ಈಸ್ ಎ ವೆಸಲ್. ದೇರ್ ಫಾರ್ ಯೂಸ್ ಇನ್, ನಾಟ್ ಬೈ. ಇಂತಹ ಕೇಸ್ಗಳಲ್ಲಿ ನಾವು ಇನ್ ಅನ್ನ ಬಳಸಬೇಕು. ಎಲ್ಲಿ ಇನ್ ಅನ್ನ ಬಳಸಬೇಕು? ಇಲ್ಲಿ ನೋಡಿ, 2 liters ಆಫ್ ವಾಟರ್ ಆರ್ ಹೆಲ್ಡ್ ಇನ್ ದಿಸ್ ಜಗ್ ಅಂತ, ಇನ್ ದಿಸ್ ಜಗ್ ಅಂತ ಬಳಸಬೇಕು ಹೊರತು ಬೈ ದಿಸ್ ಜಗ್ ಅಂತ ಬಳಸಬಾರ್ದು. ಹಾಗಾಗಿ ಫಸ್ಟ್ ಎ ಆಪ್ಷನ್ ಅಲ್ಲಿ ಬೈ ದಿಸ್ ಜಗ್ ಇದೆ, ಬಿ ಆಪ್ಷನ್ ಅಲ್ಲಿ ಇನ್ ದಿಸ್ ಜಗ್ ಇದೆ. ಇಂಥ ಟೈಮಲ್ಲಿ ಇನ್ ದಿಸ್ ಜಗ್ ಅನ್ನೋದನ್ನೇ ನೀವು ಚೂಸ್ ಮಾಡಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಥ ಕ್ವಶನ್ಸ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಸಿಮಿಲರ್ ಎಕ್ಸಾಂಪಲ್ಸ್ ಅನ್ನ ಕೇಳಲ್ಲ. ಸಿ ಹಿಯರ್, ಸಿಮಿಲರ್ ಎಕ್ಸಾಂಪಲ್, ದ ಬಾಕ್ಸ್ ಕಂಟೈನ್ಸ್ ಟಾಯ್ಸ್. ಇಲ್ಲಿ ಕಂಟೈನ್ಸ್ ಅನ್ನೋ ವರ್ಬ್ ಇದೆ, ರೈಟ್. ದ ಬಾಕ್ಸ್ ಕಂಟೈನ್ಸ್ ಟಾಯ್ಸ್. ಉತ್ತರ ಬರೆಯಬೇಕಾದ್ರೆ ಟಾಯ್ಸ್ ಪ್ಲೂರಲ್ ಇದೆ, ಹಾಗಾಗಿ ಆರ್ ಬರುತ್ತೆ. ಕಂಟೈನ್ಡ್ ಇನ್ ದಿಸ್ ಬಾಕ್ಸ್ ಅಥವಾ ಇನ್ ದ ಬಾಕ್ಸ್ ಅಂತ ಬರಬೇಕು, ಬೈ ದ ಬಾಕ್ಸ್ ಅಂತ ಮಾಡಬಾರ್ದು. ದ ರೂಮ್ ಅಕಾಮಡೇಟ್ಸ್ ಗೆಸ್ಟ್ಸ್. ಗೆಸ್ಟ್ಸ್ ಆಬ್ಜೆಕ್ಟ್ ಅನ್ನು ತೆಗೆದುಕೊಂಡಿದ್ದೇನೆ, ಪ್ಲೂರಲ್ ಇದೆ, ಹಾಗಾಗಿ ಆರ್ ಬರುತ್ತೆ, ಬಿ ಫಾರ್ಮ್. ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಏನಿದೆ, ಅಕಾಮಡೇಟೆಡ್ ಇನ್ ದ ರೂಮ್, ಇನ್ ದ ರೂಮ್. ಯಾವಾಗ ಕಂಟೈನ್, ಹಾಗೆ ಅಕಾಮಡೇಟ್, ಅಕಾಮಡೇಟ್, ಹಾಗೆ
ಈ ರೀತಿ ಪದಗಳು ಬಂದಾಗ, ಹೋಲ್ಡ್ ಈ ರೀತಿ ಪದಗಳು ಬಂದಾಗ ನೀವು ಬಳಸುವಂತ ಆಬ್ಜೆಕ್ಟ್ ಏನಾಗತ್ತೆ, ಆ ಆಬ್ಜೆಕ್ಟ್ ಕಂಟೈನ್ಮೆಂಟ್ಗೋಸ್ಕರ ಬಳಸ್ತೀವಿ, ಅದನ್ನ ಏನಾನ ಹಿಡ್ಕೊಳಕ್ಕೋಸ್ಕರ ಬಳಕೆ ಮಾಡ್ತೀವಿ. ಇಲ್ಲಿ ರೂಮ್, ಇಲ್ಲಿ ಬಾಕ್ಸ್, ಅಲ್ಲಿ ಮೇಲ್ಗಡೆ ನಾವು ಬಕೆಟ್, ಆಕ್ಚುಲಿ ಬಕೆಟ್ ಅನ್ನು ಬಳಸಿದ್ದ ನಾವು, ಜಗ್, ಈ ರೀತಿ ಜಗ್, ಬಕೆಟ್ ಈ ರೀತಿ ಪದಗಳು ಬಂದಾಗ ಇನ್ ದಿಸ್ ಅನ್ನೋದನ್ನ ಬಳಕೆ ಮಾಡಬೇಕು. ಇದೇ ಟ್ವಿಸ್ಟ್ ಇನ್ ದ ಟೇಲ್ ಅಂತ ನಾನು ನಿಮಗೆ ಹೇಳಿದ್ದು. ನೋಡಕ್ ಸಿಂಪಲ್ ಆಗಿ ಕಾಣಿಸ್ತದಾದ್ರೂ ಕೂಡ ಇಂಥವುಗಳಲ್ಲಿ ನೀವು ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಮುಂದೋಗೋಣ ನೋಡಿ, ವಾಟರ್ ಹೆಲ್ಡ್ ಬೈ ದ ಜಗ್ ಅಂತ ಹೇಳೋದು ರಾಂಗ್ ಆಗತ್ತೆ. ಅಂದ್ರೆ ಇದರ ಅರ್ಥ ಜಗ್ಗೆ ಹ್ಯಾಂಡ್ಸ್ ಇದೆ ಅಂತ ಅರ್ಥ ಆಗತ್ತೆ. ವಾಟರ್ ಹೆಲ್ಡ್ ಇನ್ ದ ಜಗ್ ಅಂದ್ರೆ ವಾಟರ್ ಈಸ್ ಇನ್ಸೈಡ್ ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ಇದು ರೈಟ್ ಆಗತ್ತೆ. ಈ ರೀತಿ ಬಳಸೋದು ರಾಂಗ್ ಆಗತ್ತೆ. ಬಹಳಷ್ಟು ಜನ ನೀವು ಅದನ್ನೇ ಪಿಕ್ ಮಾಡಿದ್ರ. ಇಫ್ ದ ಸಬ್ಜೆಕ್ಟ್ ಆಕ್ಟ್ಸ್ ಲೈಕ್ ಅ ಬಕೆಟ್, ಬಾಕ್ಸ್, ರೂಮ್ ಇದ್ರೆ ಯಾವಾಗ್ಲೂ ನಾವು ಇನ್ ಅನ್ನು ಬಳಸಬೇಕು, ಬೈನ ಬಳಸಬಾರ್ದು. ನೆವರ್ ಯೂಸ್ ಬೈ ಫಾರ್ ನಾನ್ ಲಿವಿಂಗ್ ಕಂಟೈನರ್. ನಾನ್ ಲಿವಿಂಗ್ ಕಂಟೈನರ್ಸ್ ಗೆ ಬೈನ ಬಳಸಬಾರ್ದು, ಇನ್ ಬಳಸಬೇಕು. ಇನ್ ಅ ಬಕೆಟ್, ಇನ್ ಅ ಕಂಟೈನರ್, ಇನ್ ಅ ಜಗ್, ಇನ್ ಅ ಮಗ್ ಈ ರೀತಿ ಬಳಕೆ ಮಾಡಿ. ಇನ್ ದ ಬಾಕ್ಸ್, ಇನ್ ಅ ರೂಮ್. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಏನಿದೆ ಕ್ವಶನ್ ನೋಡಿ. ದ ಡಸ್ಟ್ ಕವರ್ಸ್ ದ ಓಲ್ಡ್ ಫರ್ನಿಚರ್ ಅಂತ ಬರ್ತಾ ಇದೆ. ದ ಡಸ್ಟ್ ಕವರ್ಸ್ ದ ಓಲ್ಡ್ ಫರ್ನಿಚರ್. ಇಲ್ಲಿ ಪ್ಯಾಸಿವ್ ವಾಯ್ಸ್ ಏನಾಗುತ್ತೆ, ಇಲ್ಲಿ ಡಸ್ಟ್ ಇಸ್ ದ ಸಬ್ಜೆಕ್ಟ್, ದ ಓಲ್ಡ್ ಫರ್ನಿಚರ್ ಇಸ್ ದ ಆಬ್ಜೆಕ್ಟ್. ಆಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸ್ ಮಾಡುವಾಗ ಏನಾಗುತ್ತೆ, ಫಸ್ಟ್ ದ ಓಲ್ಡ್ ಫರ್ನಿಚರ್ ಬರುತ್ತೆ. ದ ಓಲ್ಡ್ ಫರ್ನಿಚರ್, ರೈಟ್. ಇಲ್ಲಿ ಬಿ ಫಾರ್ಮ್ ಯಾವ್ದು ಬರುತ್ತೆ, ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಯಾವ್ದು ಬರುತ್ತೆ, ಕವರ್ಡ್ ಬರುತ್ತೆ, ರೈಟ್. ಕವರ್ಡ್ ಇದು ಓಲ್ಡ್ ಫರ್ನಿಚರ್ ಸಿಂಗ್ಯುಲರ್ ಇದೆ, ಹಾಗಾಗಿ ದ ಓಲ್ಡ್ ಫರ್ನಿಚರ್ ಈಸ್ ಕವರ್ಡ್. ಎಲ್ಲ ಕಡೆ ಏನು ಬಂದಿದೆ, ಈಸ್ ಕವರ್ಡ್ ಬೈ ಡಸ್ಟ್ ಇದೆ, ಈಸ್ ಆರ್ ಕವರ್ಡ್ ಇದೆ, ಇದು ರಿಮೂವ್ ಮಾಡೋಣ. ಈಸ್ ಕವರ್ಡ್, ದ ಫರ್ನಿಚರ್ ಈಸ್ ಕವರ್ಡ್. ಇಲ್ಲಿ ಬೈ ಡಸ್ಟ್ ಇದೆ, ಇಲ್ಲಿ ಇನ್ ಡಸ್ಟ್ ಇದೆ, ಇಲ್ಲಿ ವಿತ್ ಡಸ್ಟ್ ಇದೆ. ಇದರಲ್ಲಿ ಯಾವ್ದು ಆನ್ಸರ್ ಆಗುತ್ತೆ, ಈ ಮೂರಲ್ಲಿ ಆನ್ಸರ್ ಯಾವ್ದಾಗತ್ತೆ ಅಂದ್ರೆ ಆಪ್ಷನ್ ನಂಬರ್ ಡಿ ಆಗುತ್ತೆ. ಸರ್ ಇದು ನಾವು ಯಾವತ್ತೂ ಕಲಿತೇ ಇಲ್ಲ ಅಂತ ಬಹಳಷ್ಟು ಜನಕ್ಕೆ ಅನ್ಸುತ್ತೆ. ಇದನ್ನೇ ನೀವು HSTR, GPSTR, PU ರಿಕ್ರೂಟ್ಮೆಂಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಕಾಗಿರುವಂತ ಕ್ವಶನ್ಸ್. SLC ಮಕ್ಕಳಿಗಾದ್ರೆ ಅವ್ರು ಕೊಡೋ ಕ್ವಶನ್ಸ್ಗಳು ಬೇರೆ ಇರುತ್ತೆ, PU ಮಕ್ಕಳಿಗಾದ್ರೆ ಬೇರೆ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಂದು ಎಡ್ಜ್ ಬೇಕು ಅಂತ ಅಂದ್ರೆ ಇಂಥ ಕ್ವಶನ್ಸ್ ಅನ್ನ ಕೇಳೋದು. ಡಸ್ಟ್ ಕವರ್ಸ್ ದ ಓಲ್ಡ್ ಫರ್ನಿಚರ್. ಇಲ್ಲಿ ಏನಾಗುತ್ತೆ, ದ ಓಲ್ಡ್ ಫರ್ನಿಚರ್ ಈಸ್ ಕವರ್ಡ್ ವಿತ್ ಡಸ್ಟ್. ಈಸ್ ಇದೆ, ಕವರ್ಡ್ ಇದೆ, ಆದ್ರೆ ವಿತ್ ಡಸ್ಟ್ ಬರುತ್ತೆ. ಯಾಕೆ ಹೇಳೋಣ, ಲೆಟ್ ಮೀ ಟೆಲ್ ಯು. ನೋಡಿ, ವರ್ಬ್ಸ್ that describes surface of being topped, surrounded, decorated. ಇಲ್ಲಿ ಕೆಲವೊಂದು ಪದಗಳು ಬರುತ್ತೆ, ಕವರ್, ಡೆಕೋರೇಟ್, ಫಿಲ್ ಅನ್ನೋಂತ ವರ್ಬ್ ಅಂದ್ರೆ ಇವನ್ನ ವರ್ಬ್ಸ್ ವಿಚ್ ಡಿಸ್ಕ್ರೈಬ್ ಅ ಸರ್ಫೇಸ್, ಟಾಪ್ಡ್, ಸರೌಂಡೆಡ್ ಆರ್ ಡೆಕೋರೇಟ್. ಒಂದು ಸರ್ಫೇಸ್ ಅನ್ನ ಡೆಕೋರೇಟ್ ಮಾಡೋದಕ್ಕೆ, ಕವರ್ ಮಾಡೋದಕ್ಕೆ, ಫಿಲ್ ಮಾಡೋದಕ್ಕೆ ಬಳಸುವಂತ ಪದಗಳು. ಇಂಥ ಟೈಮಲ್ಲಿ ನಾವು ವಿತ್ ಅನ್ನು ಬಳಸಬೇಕು. ವಿತ್ ಇಂಡಿಕೇಟ್ ದ ಸಬ್ಸ್ಟೆನ್ಸ್ ಡೂಯಿಂಗ್ ದ ಕವರ್. ಆ ಕವರಿಂಗ್ ಬಳಸುವಂತಹ ವರ್ಡ್ ಜೊತೆಗೆ ನಾವು ವಿತ್ ಬಳಸಬೇಕು. ಗೊತ್ತಾಗಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಸ್ನೋ ಕವರ್ಸ್ ದ ಪೀಕ್. ಇಲ್ಲಿ ಸ್ನೋ ಏನಿದೆ ಅಲ್ಲ, ಇದೇನ್ ಮಾಡ್ತಾ ಇದೆ, ಪೀಕ್ ನ ಕವರ್ ಮಾಡ್ತಾ ಇದೆ. ಇಲ್ಲಿ ಪದ ಬಂದಿದೆ ಕವರ್ಸ್ ಅಂತ. ಇಂಥ ಟೈಮಲ್ಲಿ ಏನ್ ಮಾಡ್ಬೇಕು, ದ ಪೀಕ್ ಈಸ್ ಕವರ್ಡ್ ವಿತ್ ಸ್ನೋ ಬರಬೇಕು, ಬೈ ಸ್ನೋ ಅಲ್ಲ, ವಿತ್ ಸ್ನೋ ಆಗ್ಬೇಕು. ಪೇಂಟ್ ಕೋಟ್ಸ್ ದ ವಾಲ್. ದ ವಾಲ್ ಇದೆ ಹೌದಾ, ದ ವಾಲ್ ಈಸ್ ಕೋಟೆಡ್ ವಿತ್ ಪೇಂಟ್ ಆಗ್ಬೇಕು. ನಾವು ಒಂದು ನೋಡಿ, ಈ ರೀತಿ ಇಲ್ಲಿ ಕವರಿಂಗ್ ಮಾಡೋದಕ್ಕೆ ಬಳಸುವಂಥದ್ದು ಯಾವುದು, ಏಜೆಂಟ್ ಏನಿದೆ ಅಲ್ಲ, ಇದು ಪೇಂಟ್. ಇದ್ರ ಜೊತೆಗೆ ನಾವು ಯಾವಾಗಲೂ ವಿತ್ ಪೇಂಟ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ನೋಡಿ, ಲೆಟ್ಸ್ ಫರ್ನಿಚರ್ ಆರ್ ಕವರ್ಡ್ ಅನ್ನೋದು ರಾಂಗ್ ಆಗುತ್ತೆ. ಯಾಕಂದ್ರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಯಾವಾಗಲೂ ಫರ್ನಿಚರ್ ಅನ್ನೋದು ಅನ್ಕೌಂಟೇಬಲ್ ನೌನ್ ಇದೆ, ಇದು ಯಾವಾಗ್ಲೂ ಸಿಂಗ್ಯುಲರ್ ಇರುತ್ತೆ, ಹಾಗಾಗಿ ಇದು ರಾಂಗ್ ಆಗುತ್ತೆ. ನೋಡಿ, ಕವರ್ಡ್ ಬೈ ಡಸ್ಟ್ ಅಂತಂದ್ರೂ ಕೂಡ ರಾಂಗ್ ಆಗುತ್ತೆ. ಯಾಕಂದ್ರೆ ಡಸ್ಟ್ ಅನ್ನೋದು ನಾಟ್ ಎನ್ ಇಂಟೆನ್ಷನಲ್ ಏಜೆಂಟ್, ಅದು ಇಂಟೆನ್ಷನಲ್ ಏಜೆಂಟ್ ಅಲ್ಲ, ಹಾಗಾಗಿ
ಫರ್ನಿಚರ್ ಈಸ್ ಕವರ್ಡ್ ವಿತ್ ಡಸ್ಟ್ ಅಂತ ಹೇಳೋದು ರೈಟ್ ಆನ್ಸರ್. ನೋಡಿ, ಏಜೆಂಟ್ ಅಂದ್ರೆ ಏನು, ಸ್ಟಫ್ ಅಂದ್ರೆ ಇಸ್ ಇಟ್ ಅ ಪರ್ಸನ್ ಡೂಯಿಂಗ್ ಇಟ್, ಅದನ್ನ ಯಾರು, ನೋಡಿ ಅಲ್ಲಿ ಪೇಂಟ್ ಅಂತ ಬಳಸಿದಾಗ ಪೇಂಟ್ ಬೈ ಪೇಂಟ್ ಅನ್ನೋದು ರಾಂಗ್ ಆಗುತ್ತೆ. ಬೈ ಎ ಪರ್ಸನ್, ಒಬ್ಬ ಪರ್ಸನ್ ಇದ್ರೆ ಬೈ ಬಳಸಬೇಕು, ಹೌದಾ. ಈ ಪೇಂಟ್ ಅಂತಿದ್ರೆ ವಿತ್ ಪೇಂಟ್ ಅಂತ ಮಾಡ್ಬೇಕಾಗತ್ತೆ. ಸ್ಟಫ್, ಒಂದು ವಾಲ್ ಅನ್ನ ಯಾವ್ದ್ರಿಂದ ಮಾಡ್ತೀರಿ, ಕಲರ್ ಇಂದ ಮಾಡ್ತೀರಿ. ಕಲರ್ ಏನಾಗುತ್ತೆ, ದಿಸ್ ಬಿಕಮ್ಸ್ ಅ ಸ್ಟಫ್. ಸ್ಟಫ್ ಅಂತ ಇದ್ದಾಗ ನಾವು ವಿತ್ ಅನ್ನು ಬಳಸಬೇಕು. ಪರ್ಸನ್ ಇದ್ರೆ ಬೈ ಬಳಸಿ, ದಟ್ ಇಸ್ ಅ ಡಿಫ್ರೆನ್ಸ್. ಕಂಟೈನರ್ ಇದ್ರೆ ಮಗ್ ಜಗ್ ಈ ರೀತಿ ಇದ್ರೆ ಇನ್ನು ಬಳಕೆ ಮಾಡಬೇಕು. ಕಲರ್ ಗಿಲ್ಲರ್ ಇದ್ರೆ ವಿತ್ ಅನ್ನು ಬಳಕೆ ಮಾಡ್ಕೋಬೇಕು. ಓಕೆ, ಪರ್ಸನ್ ಇದ್ರೆ ಇಫ್ ಯು ಆರ್ ಯೂಸಿಂಗ್ ಅ ಪರ್ಸನ್ ಇದ್ದಾಗ ಬೈ ಬಳಕೆ ಮಾಡಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಈ ಎಕ್ಸಾಂಪಲ್ಸ್ ಅನ್ನ ಎಲ್ಲೂ ನೋಡಲ್ಲ ಎಕ್ಸಾಮ್ ಅಲ್ಲಿ, ಗೊತ್ತಿದೆ ಆದ್ರೂ ಕವರ್ ಆಗ್ಲಿಲ್ಲ ಅಂದ್ರೆ ಹಿಂಗಾಗತ್ತೆ. ನೆಕ್ಸ್ಟ್, ಎವ್ರಿ ಸ್ಟೂಡೆಂಟ್ ನೋಸ್ ದ ಪ್ರಿನ್ಸಿಪಲ್. ನೋಡಿ ಇಲ್ಲಿ ಎವ್ರಿ ಸ್ಟೂಡೆಂಟ್ ನೋಸ್ ದ ಪ್ರಿನ್ಸಿಪಲ್. ಇಲ್ಲಿ ಪ್ರಿನ್ಸಿಪಲ್ ಇಸ್ ದ ಆಬ್ಜೆಕ್ಟ್, ನೋಸ್ ಇಸ್ ದ ವರ್ಬ್, ಎವ್ರಿ ಸ್ಟೂಡೆಂಟ್ ಇಸ್ ದ ಸಬ್ಜೆಕ್ಟ್. ಈಗ ಪ್ಯಾಸಿವ್ ವಾಯ್ಸ್ ಅಲ್ಲಿ ದ ಪ್ರಿನ್ಸಿಪಲ್ ಬರುತ್ತೆ. ಎಸ್, ದ ಪ್ರಿನ್ಸಿಪಲ್ ಬರುತ್ತೆ. ಆಬ್ಜೆಕ್ಟ್ ಏನಾಗುತ್ತೆ, ಸಬ್ಜೆಕ್ಟ್ ಆಗುತ್ತೆ. ಹಾಗೇನೆ ಇದು ಸಿಂಗ್ಯುಲರ್ ಇರೋದ್ರಿಂದ ಈಸ್ ಬರುತ್ತೆ, ರೈಟ್. ನೋ ಇದು ಥರ್ಡ್ ಫಾರ್ಮ್ ನೌನ್. ನೋ ಇದರ ಪಾಸ್ಟ್ ಟೆನ್ಸ್ ಫಾರ್ಮ್ ನ್ಯೂ ಆಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ನೌನ್ ಆಗುತ್ತೆ. ಇಂಥ ಸಿಚುವೇಶನ್ ಅಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ನೋಡಿ, ಇಲ್ಲಿ ಬಿ ಆನ್ಸರ್ ಆಗುತ್ತೆ. ಬೈ ಎವ್ರಿ ಸ್ಟೂಡೆಂಟ್ ಅಂತ ಆನ್ಸರ್ ಮಾಡ್ತಿದ್ದೀರಾ, ತಪ್ಪಾಗತ್ತೆ. ಟು ಎವ್ರಿ ಸ್ಟೂಡೆಂಟ್ ಅಂತ ಆಗ್ಬೇಕು. ಯಾಕೆ ಹೀಗಾಗತ್ತೆ ನೋಡಿ, ಪ್ರಿನ್ಸಿಪಲ್ ಈಸ್ ನೌನ್ ಟು ಎವ್ರಿ ಸ್ಟೂಡೆಂಟ್ ಆಗುತ್ತೆ. ಎವ್ರಿ ಸ್ಟೂಡೆಂಟ್ ನೋಸ್ ಪ್ರಿನ್ಸಿಪಲ್, ಇದೇನಾಗುತ್ತೆ, ಪ್ರಿನ್ಸಿಪಲ್ ಈಸ್ ನೌನ್ ಟು ಎವ್ರಿ ಸ್ಟೂಡೆಂಟ್ ಆಗುತ್ತೆ. ಟು ಯಾಕೆ ಆಗುತ್ತೆ ಅನ್ನುವಂಥ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರ್ತಾ ಇದೆ. ದೇರ್ ಇಸ್ ಎ ಪಾಯಿಂಟ್ ಇದೆಯಲ್ಲ ಅಂತಂದ್ರೆ ಎಸ್. ನೋ ಈಸ್ ಎ ಸ್ಟೇಟಿವ್ ವರ್ಬ್. ಇನ್ ಪ್ಯಾಸಿವ್ ವಾಯ್ಸ್ ನಾಲೆಜ್ ಟ್ರಾವೆಲ್ಸ್ ಟುವರ್ಡ್ಸ್ ಅ ಪರ್ಸನ್ ವಿ ಯೂಸ್. ಯಾವಾಗ ಒಂದು ನಾಲೆಜ್ ಅನ್ನೋ ಸ್ಟೇಟ್, ನೋ ಅನ್ನುವಂಥದ್ದು ಒಂದು ಸ್ಟೇಟಿವ್ ವರ್ಬ್, ಒಂದು ಅವರ ಮೈಂಡ್ ಸೆಟ್ ಅಥವಾ ಒಂದು ವೇ ಆಫ್ ಡೀಲಿಂಗ್ ವಿತ್ ಥಿಂಗ್ಸ್ ಸ್ಟೇಟಿವ್ ವರ್ಬ್ ಇದೆ. ಈ ಸ್ಟೇಟಿವ್ ವರ್ಬ್ ಇದ್ದಾಗ ನಾವು ಟು ಬಳಕೆ ಮಾಡಬೇಕು. ನೋಡಿ, ವಿ ಯೂಸ್ ಟು ಶೋ ಹೂ ಹೋಲ್ಡ್ಸ್ ದ ನಾಲೆಜ್. ನಾಲೆಜ್ ಯಾರಿಗಿದೆ, ಪ್ರಿನ್ಸಿಪಲ್ ಇದೆ, ಸ್ಟೂಡೆಂಟ್ ಇದೆ. ಅಂದ್ರೆ ಸ್ಟೂಡೆಂಟ್ ಗಲ್ಲ ಪ್ರಿನ್ಸಿಪಲ್ ಗೆ ನಾಲೆಜ್ ಇದೆ, ಹಾಗಾಗಿ ಅದನ್ನ ಹೇಳೋದಕ್ಕೆ ನಾವು ಬಳಸ್ತೀವಿ. ಹೇಗೆ, ಇಲ್ಲಿ ನೋಡಿ, ಸಿಮಿಲರ್ ಎಕ್ಸಾಂಪಲ್. ಐ ನೋ ದ ಸೀಕ್ರೆಟ್. ಐ ನೋ ದ ಸೀಕ್ರೆಟ್ ಇದ್ರೆ ದ ಸೀಕ್ರೆಟ್ ಈಸ್ ನೋನ್ ಟು ಮೀ ಆಗ್ಬೇಕು, ಹೊರತು ಬೈ ಮೀ ಆಗ್ಬಾರ್ದು. ಹಿ ನೋಸ್ ದ ಆನ್ಸರ್, ದ ಆನ್ಸರ್ ಈಸ್ ನೋನ್ ಟು ಹಿಮ್. ನೋಡಿ, ಇಲ್ಲಿ ಟು ಹಿಂದ್ಗಡೆ ನಾವು ಸೇರಿಸ್ಬೇಕು, ಐ ಹಿಂದ್ಗಡೆ ಸೇರಿಸ್ಬೇಕು. ಈ ನೋ ಅಂತ ಪದ ಬಂದಾಗ ಇದನ್ನ ಬಳಕೆ ಮಾಡಬೇಕು. ಬಹಳ ಜನಕ್ಕೆ ಇದು ಗೊತ್ತಿರಲ್ಲ. ನೋನ್ ಬೈ ಹಿಮ್, ಗ್ರಾಮ್ಯಾಟಿಕಲಿ ಇಂಟೆಲಿಜಿಬಲ್ ಬಟ್ ಸ್ಟೈಲಿಸ್ಟಿಕಲಿ ಪುವರ್. ನೋಡಿ, ಬೈ ಹಿಮ್ ಅನ್ನೋದು ರಾಂಗ್ ಆಗತ್ತೆ. ಗ್ರಾಮರ್ ಆಗಿ ಓಕೆ ಅಂತ ಅನ್ಸುತ್ತೆ, ಆದ್ರೆ ಸ್ಟೈಲಿಸ್ಟಿಕಲಿ ಚೆನ್ನಾಗಿ ಕಾಣಿಸಲ್ಲ. ನೋನ್ ಟು ಹಿಮ್ ಈಸ್ ದ ಕರೆಕ್ಟ್ ವೇ ಟು ಡೂ. ಯು ಡೋಂಟ್ ಗೆಟ್ ನೌನ್ ಬೈ ಸಮ್ ಒನ್, ಯು ಆರ್ ನೌನ್ ಟು ಅನ್ನೋದು ಕಾಮನ್. ನೋ ಬಂದಾಗ ಗೋಸ್ ವಿತ್ ಟು. ನೋ ಬಂದಾಗ ಏನು ಹೋಗ್ಬೇಕು, ಯಾವಾಗ್ಲೂ ಟು ಜೊತೆಗೆ ನೀವು ಪ್ಯಾಸಿವ್ ವಾಯ್ಸ್ ಅಲ್ಲಿ ಹೇಳ್ಬೇಕು. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸ್ಮೋಕ್ ಫಿಲ್ಸ್ ದ ಹಾಲ್ವೇ. ನೋಡಿ, ಸ್ಮೋಕ್ ಫಿಲ್ಸ್ ದ ಹಾಲ್ವೇ. ಇಲ್ಲಿ ಫಿಲ್ಸ್ ಅನ್ನೋ ಪದ ಬಂದಿದೆ. ನಾನು ಆರಂಭದಲ್ಲಿದೆ ಕಂಟೈನ್, ಫಿಲ್, ಅಕಾಮಡೇಟ್ ಈ ರೀತಿ ಪದ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳಿದೀನಿ, ಈಗಾಗಲೇ ಹೇಳಿದ್ದೀನಿ. ಇಲ್ಲಿ ಸ್ಮೋಕ್ ಏನಿದೆ, ಹಾಲ್ವೇನ ತುಂಬಿದೆ. ದ ಹಾಲ್ವೇ ಇಸ್ ಫಿಲ್ಡ್ ಬೈ ಸ್ಮೋಕ್, ದ ಹಾಲ್ವೇ ಇಸ್ ಫಿಲ್ಡ್ ವಿತ್ ಸ್ಮೋಕ್, ಹಾಲ್ವೇ ಇಸ್ ಫಿಲ್ಡ್ ಇನ್ ಸ್ಮೋಕ್, ದ ಹಾಲ್ವೇ ಆರ್ ಫಿಲ್ಡ್ ವಿತ್ ಸ್ಮೋಕ್ ಬರ್ತಾ ಇದೆ. ಯಾವ್ದು ಆನ್ಸರ್ ಆಗುತ್ತೆ ಇಲ್ಲಿ ಸ್ಮೋಕ್ ಏನಿದೆ, ಇದೊಂದು ಐಟಮ್ ಇದೆ, ನಾನ್ ಲಿವಿಂಗ್ ಥಿಂಗ್ ಇದೆ. ಇದು ಹಾಲನ್ನು ಕವರ್ ಮಾಡಿದೆ. ಹಾಲ್ವೇ ಇದು ಮಾಡ್ತೀರಾ, ಹಾಲ್ವೇ ಸಿಂಗ್ಯುಲರ್ ಇದೆ, ಹಾಗಾಗಿ ಈಸ್ ಬರ್ತೀರಾ. ಫಿಲ್ ಇದು ಥರ್ಡ್ ಫಾರ್ಮ್ ಏನಾಗುತ್ತೆ, ಫಿಲ್ಡ್ ಆಗುತ್ತೆ. ಓಕೆ, ಬೈ ಬರುತ್ತಾ ಅನ್ನೋ ಡೌಟ್ ಇದ್ರೆ ಬೈ ಬರಲ್ಲ, ವಿತ್ ಸ್ಮೋಕ್ ಬರುತ್ತೆ.
ಯಾಕೆ ನೋಡಿ, ವೆನ್ ಅ ಸ್ಪೇಸ್ ಈಸ್ ಅಕ್ಯುಪೈಡ್ ಬೈ ಎ ಸಬ್ಸ್ಟೆನ್ಸ್, ಒಂದು ಸ್ಪೇಸ್ ಒಂದು ಜಾಗವನ್ನ ಯಾವ್ದಾರೊಂದು ಸಬ್ಸ್ಟೆನ್ಸ್, ಸ್ಮೋಕ್ ಇರ್ಲಿ, ಸ್ಯಾಂಡ್ ಇರ್ಲಿ, ಡಸ್ಟ್ ಇರ್ಲಿ, ಯಾವ್ದಾದ್ರು ಅಕ್ಯುಪೈ ಮಾಡಿದ್ರೆ ಫಿಲ್ಡ್ ವಿತ್ ಅನ್ನೋ ಪದ ಬಂದ್ರೆ ಫಿಲ್ಡ್ ವಿತ್ ನೀವು ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ನೀವು ಕಂಟೆಂಟ್ ಇಂಗ್ರೀಡಿಯೆಂಟ್ ಇತ್ತು ಅಂದ್ರೆ ಅದು ಬಳಸಬೇಕಾಗುತ್ತೆ. ವಾಟರ್ ಫಿಲ್ಸ್ ದ ಪೂಲ್. ನೋಡಿ ಇಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ, ಸಿಮಿಲರ್ ಎಕ್ಸಾಂಪಲ್ಸ್ ಕಡೆ ಹೋಗೋಣ. ವಾಟರ್ ಫಿಲ್ಸ್ ದ ಪೂಲ್, ಪೂಲ್ ಈಸ್ ಫಿಲ್ಡ್ ವಿತ್ ವಾಟರ್ ಬರಬೇಕು. ಕ್ಯಾಂಡೀಸ್ ಫಿಲ್ ದ ಜಾರ್, ಏನಾಗುತ್ತೆ, ಜಾರ್ ಈಸ್ ಫಿಲ್ಡ್ ವಿತ್ ಕ್ಯಾಂಡೀಸ್ ಅಂತ ಬರಬೇಕು. ಇಲ್ಲಿ ಎಕ್ಸಾಂಪಲ್ ಹೋಗೋಣ, ಫಿಲ್ಡ್ ಇನ್ ಸ್ಮೋಕ್. ನೋಡಿ ರಾಂಗ್ ಆಗುತ್ತೆ, ಫಿಲ್ಡ್ ಇನ್ ಸ್ಮೋಕ್ ಬಳಸಬಾರ್ದು. ಅವಾಗ ಏನಾಗುತ್ತೆ, ಆಲ್ವೇಸ್ ಫಿಸಿಕಲಿ ಇನ್ಸೈಡ್ ಅ ಸ್ಮೋಕ್ ಅಂತ ಅನ್ಸ್ಬಿಡುತ್ತೆ. ಫಿಲ್ಡ್ ವಿತ್ ಸ್ಮೋಕ್ ಮಾಡ್ಬೇಕಾಗತ್ತೆ. ಇಟ್ ಈಸ್ ಫುಲ್ ಆಫ್ ಸ್ಮೋಕ್. ನೋಡಿ, ಇಟ್ ಈಸ್ ಫುಲ್ ಆಫ್ ಸ್ಮೋಕ್ ಅಡ್ಜೆಕ್ಟಿವ್ ಆಗುತ್ತೆ. ಇಟ್ ಈಸ್ ಫಿಲ್ಡ್ ವಿತ್ ಸ್ಮೋಕ್ ಪ್ಯಾಸಿವ್ ವರ್ಬ್ ಆಗುತ್ತೆ. ಆಫ್ ಸ್ಮೋಕ್ ಬಳಸಕ್ ಬರಲ್ಲ, ನೆನ್ಪಿಟ್ಕೊಳ್ಳಿ. ಇದನ್ನು ಕೂಡ ಫಿಲ್ ಮತ್ತೆ ಫುಲ್ ನಡುವೆ ಡಿಫರೆನ್ಸ್. ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ನೆಕ್ಸ್ಟ್ ಎಕ್ಸಾಂಪಲ್ ಏನ್ ಹೇಳುತ್ತೆ, ದಿಸ್ ಬುಕ್ ಇಂಟ್ರೆಸ್ಟ್ಸ್ ಸಾರಾ. ಈ ಪುಸ್ತಕ ಸಾರಾಗೆ ಇಂಟ್ರೆಸ್ಟ್ ನೀಡ್ತಾ ಇದೆ. ಸಾರಾ ಈಸ್ ಇಂಟ್ರೆಸ್ಟೆಡ್ ಬೈ ದಿಸ್ ಬುಕ್, ಅಟ್ ದಿಸ್ ಬುಕ್, ಇನ್ ದಿಸ್ ಬುಕ್, ಇಂಟ್ರೆಸ್ಟೆಡ್ ಇನ್ ದಿಸ್ ಬುಕ್. ಆ ಸಾರಾ ಸಿಂಗ್ಯುಲರ್ ಇದೆ, ಹಾಗಾಗಿ ಇದು ಬರಲ್ಲ. ಏನು ಆಪ್ಷನ್ಸ್ ಎಲಿಜಿಬಲ್ ಇದೆ. ಇಲ್ಲಿ ರೈಟ್ ಆನ್ಸರ್ ಇನ್ ದಿಸ್ ಬುಕ್ ಆಗುತ್ತೆ. ನಿಮ್ ಎಕ್ಸಾಂಪಲ್ ಅಲ್ಲಿ ಯಾವುದೇ ನೀವು ಕ್ಲಾಸ್ ಅನ್ನ ನೋಡಿದ್ರೆ ಬೈ ಅನ್ನೋ ಪದ ಜೊತೆಗೆ ಹೇಳ್ತಾ ಹೋಗ್ತಾರೆ. ಇಂಥ ಎಕ್ಸಾಮ್ಸ್ ಅಲ್ಲಿ ಈ ಕ್ವಶನ್ಸ್ ಅನ್ನ ಕೇಳ್ತಾರೆ. 90% ಆಸ್ಪಿರೆಂಟ್ಸ್ ಇದನ್ನ ಕವರ್ ಮಾಡಲ್ಲ. ಯಾಕಂತಂದ್ರೆ ದೇ ನೆವರ್ ಗೋ ಥ್ರೂ ದೀಸ್ ಎಕ್ಸಾಂಪಲ್ಸ್. ಇಂಥ ಎಕ್ಸಾಂಪಲ್ಸ್ ನೋಡಲ್ಲ, ಇಟ್ ಬಿಕಮ್ಸ್ ಟಫ್. ಇಲ್ಲಿ ರೈಟ್ ಆನ್ಸರ್ ಯಾವ್ದಿದೆ, ಇನ್ ದಿಸ್ ಬುಕ್ ರೈಟ್ ಆನ್ಸರ್. ಯಾಕೆ, ಇಂಟ್ರೆಸ್ಟ್ ಅನ್ನೋ ಪದ ಬಂದ್ರೆ ಏನ್ ಮಾಡ್ಬೇಕು ನೋಡಿ, ಇಂಟ್ರೆಸ್ಟ್ ಡಿಸ್ಕ್ರೈಬ್ಸ್ ಅ ಮೈಂಡ್ ಎಂಗೇಜಿಂಗ್ ಡೀಪ್ಲಿ ವಿತ್ ಎ ಸಬ್ಜೆಕ್ಟ್. ನೀವು ಡೀಪ್ ಆಗಿ ಒಂದು ಸಬ್ಜೆಕ್ಟ್ ಅಲ್ಲಿ ಎಂಗೇಜ್ ಆಗಿದ್ದನ್ನ ತೋರಿಸುತ್ತೆ. ಜಸ್ಟ್ ಲೈಕ್ ಡೈವ್ ಇನ್ ಟು ಅ ಹಾಬಿ, ಹಾಬಿಯಲ್ಲಿದ್ರೆ ಇಂಥ ಟೈಮಲ್ಲಿ ನೀವು ಇನ್ ಅನ್ನ ಬಳಕೆ ಮಾಡಬೇಕು. ನೋಡೋಣ, ನೋಡಿ ಮ್ಯೂಸಿಕ್ ಮ್ಯೂಸಿಕ್ ಇಂಟ್ರೆಸ್ಟ್ ಹಿಮ್ ಬಂದ್ರೆ ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ಬರ್ಬೇಕು. ದ ಪ್ಲಾಟ್ ಇಂಟ್ರೆಸ್ಟ್ ಅಜ್ ಬಂದ್ರೆ ವಿ ಆರ್ ಇಂಟ್ರೆಸ್ಟೆಡ್ ಇನ್ ದ ಪ್ಲಾಟ್ ಬರ್ಬೇಕು. ಇಂಟ್ರೆಸ್ಟೆಡ್ ಬೈ ಬರಬಾರ್ದು ಯಾವಾಗ್ಲೂ. ಸಜೆಸ್ಟ್ ದಟ್ ಬುಕ್ ಈಸ್ ಇಂಟ್ರೆಸ್ಟಿಂಗ್, ಈ ದ ಬುಕ್ ಈಸ್ ಅ ಪರ್ಸನ್ ಅಂತ ಅನ್ಸುತ್ತೆ. ಬೈ ಬರಬಾರ್ದು, ಯಾವಾಗ್ಲೂ ಇಂಟ್ರೆಸ್ಟೆಡ್ ಇನ್ ಬಳಕೆ ಮಾಡಬೇಕು. ಇಂಟ್ರೆಸ್ಟ್ ಈಸ್ ಇನ್ಸೆಪರೇಬಲ್ ಫ್ರಮ್ ಇನ್, ಇಂಟ್ರೆಸ್ಟೆಡ್ ಇನ್. ಇನ್ವೆಸ್ಟ್ ಇನ್, ಇನ್ವಾಲ್ವ್ ಇನ್, ಇಂಟ್ರೆಸ್ಟ್ ಇನ್, ಈ ರೀತಿ ಇನ್ವೆಸ್ಟ್, ಇನ್ವಾಲ್ವ್, ಇಂಟ್ರೆಸ್ಟ್ ಈ ಪದ ಜೊತೆಗೆ ನೀವು ಬಳಕೆ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೋಡಿ, ದ ನ್ಯೂಸ್ ಸರ್ಪ್ರೈಸಸ್ ಎವ್ರಿ ಒನ್. ಪ್ಯಾಸಿವ್ ವಾಯ್ಸ್ ಏನಾಗುತ್ತೆ, ದ ನ್ಯೂಸ್ ಸರ್ಪ್ರೈಸಸ್ ಎವ್ರಿ ಒನ್. ಎವ್ರಿ ಒನ್ ಈಸ್ ಸರ್ಪ್ರೈಸ್ಡ್ ಬೈ ದ ನ್ಯೂಸ್. ಇಲ್ಲಿ ಕೂಡ ನ್ಯೂಸ್ ಏನಲ್ಲ, ಪರ್ಸನ್ ಅಲ್ಲ. ಎವ್ರಿ ಒನ್ ಈಸ್ ಸರ್ಪ್ರೈಸ್ಡ್ ಅಟ್ ದ ನ್ಯೂಸ್, ಎವ್ರಿ ಒನ್ ಈಸ್ ಸರ್ಪ್ರೈಸ್ಡ್ ಇನ್ ದ ನ್ಯೂಸ್, ಎವ್ರಿ ಒನ್ ಸರ್ಪ್ರೈಸ್ಡ್, ಎವ್ರಿ ಒನ್ ಆರ್. ಇಲ್ಲಿ ಬರದೇ ಇಲ್ಲ ಬಿಡಿ. ಯಾವ್ದು ಆನ್ಸರ್ ಆಗುತ್ತೆ ಇಲ್ಲಿ, ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಬಿ ಆಗುತ್ತೆ. ಯಾಕಂದ್ರೆ ಅಟ್ ದ ನ್ಯೂಸ್ ಬರ್ಬೇಕು, ಸರ್ಪ್ರೈಸ್ಡ್ ಅಟ್. ನೋಡಿ, ವಿ ವರ್ಬ್ಸ್ ದಟ್ ಎಕ್ಸ್ಪ್ರೆಸ್ ಸಡನ್ ಶಾಕ್. ಕೆಲವು ವರ್ಬ್ಗಳು ಸಡನ್ ಶಾಕ್ ಅನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಅಲಾರಾಮ್ ಅಥವಾ ಸರ್ಪ್ರೈಸ್ ಅನ್ನ ಮಾಡುವಂತ ವರ್ಬ್ಗಳಿರುತ್ತೆ. ಆ ಟೈಮಲ್ಲಿ ನೀವು ಅಟ್ ಅನ್ನ ಯೂಸ್ ಮಾಡಬೇಕು. ಯಾಕೆ ಅಂದ್ರೆ ಟು ಪಿನ್ ಪಾಯಿಂಟ್ ದ ಸೋರ್ಸ್ ಆಫ್ ಶಾಕ್. ಶಾಕ್ ಎಲ್ಲಿಂದ ಬರ್ತಾ ಇದೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಹಿಸ್ ಬಿಹೇವಿಯರ್ ಶಾಕ್ಸ್ ಮೀ.
ಇದೇನಾಗುತ್ತೆ ಐ ಆಮ್, ಐ ಆಬ್ಜೆಕ್ಟ್ ಅದರಿಂದ ಐ, ಹೆಲ್ಪಿಂಗ್ ವರ್ಬ್ ಬಿ ಫಾರ್ಮ್ ಯಾಮ್ ಆಗುತ್ತೆ. ಶಾಕ್ಡ್ ಅಟ್ ಹಿಸ್ ಬಿಹೇವಿಯರ್. ದ ನಾಯ್ಸ್ ಅಲಾರಾಮ್ಡ್ ಹರ್, ಶಿ ವಾಸ್ ಅಲಾರಾಮ್ಡ್ ಅಟ್ ದ ನಾಯ್ಸ್ ಆಗುತ್ತೆ. ಓಕೆ. ಸರ್ಪ್ರೈಸ್ಡ್ ಇನ್ ದ ನ್ಯೂಸ್ ಬರಲ್ಲ, ಸರ್ಪ್ರೈಸ್ಡ್ ಅಟ್ ಬರುತ್ತೆ. ಸರ್ಪ್ರೈಸ್ಡ್ ಬೈ ಕಾಮನ್ ತಪ್ಪಾಗುತ್ತೆ. ಅಟ್ ಇಸ್ ದ ರೈಟ್ ಆನ್ಸರ್. ಆಲ್ ಸಡನ್ ರಿಯಾಕ್ಷನ್ಸ್ ಏನ್ ತಗೊಳುತ್ತೆ, ಅಟ್ ತಗೊಳುತ್ತೆ. ಸರ್ಪ್ರೈಸ್ಡ್ ಅಟ್, ಶಾಕ್ಡ್ ಅಟ್, ಅಲಾರಾಮ್ಡ್ ಅಟ್, ಅಸ್ಟೋನಿಶ್ಡ್ ಅಟ್, ಈ ಪದಗಳನ್ನ ನೀವು ನೆನಪಿಟ್ಕೋಬೇಕು, ಒಂದು ಲಿಸ್ಟ್ ಮಾಡ್ಕೋಬೇಕು. ಲಿಸ್ಟಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮುಂದೆ ಹೋಗೋಣ. ದಿಸ್ ಬಾಕ್ಸ್ ಎಂಬಾಡೀಸ್ ಹಿಸ್ ಹೋಪ್ಸ್ ಅಂತ ಇದೆ. ಈ ಬಾಕ್ಸ್ ಅವನ ಹೋಪ್ಸ್ ಅನ್ನ ಕ್ಯಾರಿ ಮಾಡುತ್ತೆ ಅಂತ. ಇಲ್ಲಿ ಯಾವ್ದು ಬರುತ್ತೆ? ಬೈ ದಿಸ್ ಬಾಕ್ಸ್, ವಿತ್ ದಿಸ್ ಬಾಕ್ಸ್, ಇನ್ ದಿಸ್ ಬಾಕ್ಸ್, ಇನ್ ದಿಸ್ ಬಾಕ್ಸ್. ಇಲ್ಲಿ ಹೋಪ್ಸ್ ಸಿಂಗ್ಯುಲರ್ ಇದೆ, ಈಸ್ ಅಂತ ಇದೆ. ಹೋಪ್ಸ್ ಸಿಂಗ್ಯುಲರ್, ಇಲ್ಲಿ ಹೋಪ್ಸ್ ಪ್ಲೂರಲ್ ತರ ಬಳಸಿದ್ದಾರೆ. ಎಲ್ಲ ಕಡೆ ಪ್ಲೂರಲ್ ಇದೆ, ಇದೊಂದೇ ಸಿಂಗ್ಯುಲರ್ ಇದೆ. ಯಾವ್ದಾಗುತ್ತೆ ಉತ್ತರ? ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತೆ? ಹಿಸ್ ಹೋಪ್ಸ್ ಪ್ಲೂರಲ್ ಇದೆ, ಹಾಗಾಗಿ ಆರ್ ಬರುತ್ತೆ. ಥರ್ಡ್ ಫಾರ್ಮ್. ಇನ್ ದಿಸ್ ಬಾಕ್ಸ್ ಇಸ್ ದ ರೈಟ್ ಆನ್ಸರ್. ಯಾಕೆ ಏನು ಅಂದ್ರೆ, ಈ ಎಂಬೋಡಿ ಅನ್ನುವಂಥ ಪದ ಬಂದಾಗ ನೆನ್ಪಿಟ್ಕೊಳ್ಳಿ, ಇಟ್ ಗಿವ್ಸ್ ಅ ಬಾಡಿ ಆರ್ ಎ ಫಾರ್ಮ್ ಟು ಅ ಸ್ಪಿರಿಟ್ ಆರ್ ಐಡಿಯಾ. ಒಂದು ಐಡಿಯಾಕ್ಕೆ ಅದು ಒಂದು ಸ್ಪಿರಿಟ್ಗೆ ಒಂದು ಬಾಡಿನ ಕೊಡುತ್ತೆ. ಐಡಿಯಾ ಲಿವ್ಸ್ ಇನ್ ದ ಫಿಸಿಕಲ್ ಫಾರ್ಮ್. ಐಡಿಯಾ ಏನಾಗುತ್ತೆ? ಒಂದು ಫಿಸಿಕಲ್ ಫಾರ್ಮ್ ಅಲ್ಲಿ ಬದುಕುಳಿಯುತ್ತೆ. ಇಂಥ ಟೈಮಲ್ಲಿ ನಾವೇನ್ ಬಳಕೆ ಮಾಡ್ತೀವಿ? ಇನ್ ಬಳಕೆ ಮಾಡ್ತೀವಿ. ಇನ್ ನೋಡಿ, ದ ಕಾನ್ಸ್ಟಿಟ್ಯೂಷನ್ ಎಂಬಾಡೀಸ್ ರೈಟ್ಸ್ ಅಂತ ಈ ಸೆಂಟೆನ್ಸ್ ತಗೊಂಡ್ರೆ, ರೈಟ್ಸ್ ಪ್ಲೂರಲ್ ಇದೆ, ಹಾಗಾಗಿ ಆರ್ ಎಂಬಾಡಿಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಬರುತ್ತೆ. ಇಲ್ಲಿ ರೈಟ್ಸ್ ಗೆ ನಾವು ಫಿಸಿಕಲ್ ಫಾರ್ಮ್ ಅನ್ನು ಕೊಟ್ವಿ. ದ ಪೊಯಮ್ ಎಂಬಾಡೀಸ್ ಸಾರೋ, ಸಾರೋ ಈಸ್ ಎಂಬಾಡಿಡ್ ಇನ್ ದ ಪೊಯಮ್. ಈ ರೀತಿ ನಾವು ಬಳಕೆ ಮಾಡ್ತೀವಿ. ನೋಡಿ, ಇಲ್ಲಿ ಎಂಬಾಡಿಡ್ ವಿತ್ ಬಳಕೆ ಮಾಡಬಾರ್ದು, ಎಂಬಾಡಿಡ್ ಇನ್ ಬಳಕೆ ಮಾಡ್ಬೇಕಾಗತ್ತೆ. ಇಲ್ಲಿ ಇದನ್ನ ಕಂಟೈನರ್ ತರ ನೀವು ಟ್ರೀಟ್ ಮಾಡ್ಬೇಕಾಗತ್ತೆ. ಒಂದು ಯಾವಾಗ ಎಂಬಾಡಿಡ್ ಅನ್ನೋ ಪದ ಬಂದಾಗ ಕಂಟೈನರ್ ರೀತಿ ಟ್ರೀಟ್ ಮಾಡಿ ಇನ್ ಅನ್ನು ಬಳಕೆ ಮಾಡಿ. ಓಕೆ. ಅಬ್ಸ್ಟ್ರಾಕ್ಟ್ ಸೋಲ್ ಆಗಿರ್ಲಿ, ಹೋಪ್ ಆಗಿರ್ಲಿ, ಅಥವಾ ಏನೇ ಒಂದು ಐಡಿಯಾ ಕಾನ್ಸೆಪ್ಟ್ ಆಗಿದ್ರು ಕೂಡ ಅದನ್ನ ನೀವು, ಅದು ಯಾವಾಗ ಎಂಬಾಡಿ ಅಂತ ಬಂದಾಗ ಅದನ್ನ ನೀವು ಟ್ರೀಟ್ ಮಾಡೋ ರೀತಿ ಪರ್ಸನ್ಸ್ ತರ ಟ್ರೀಟ್ ಮಾಡ್ಬೇಕಾಗತ್ತೆ, ಕಂಟೈನರ್ ತರ ಟ್ರೀಟ್ ಮಾಡ್ಬೇಕಾಗತ್ತೆ. ಮುಂದಿನ ಕ್ವಶನ್ ಏನಿದೆ ನಿಮ್ಮ ಸ್ಕ್ರೀನ್ ಮೇಲೆ ಬಂದಿದೆ. ದ ಮ್ಯಾಪ್ ಡಿಸ್ಪ್ಲೇಸ್ ಆಲ್ ದ ಸಿಟೀಸ್ ಅಂತ ಬರ್ತಾ ಇದೆ. ದ ಮ್ಯಾಪ್ ಡಿಸ್ಪ್ಲೇಸ್ ಆಲ್ ದ ಸಿಟೀಸ್. ಪ್ಯಾಸಿವ್ ವಾಯ್ಸ್ ಏನಾಗುತ್ತೆ? ಆಲ್ ದ ಸಿಟೀಸ್. ದ ಮ್ಯಾಪ್ ಆಲ್ ದ ಸಿಟೀಸ್ ಏನಾಗುತ್ತೆ? ಪ್ಲೂರಲ್ ಆಗುತ್ತೆ. ಎಲ್ಲಾ ಪ್ಲೂರಲ್ ವರ್ಬ್ಗಳಿದೆ. ಇಲ್ಲೊಂದು ಸಿಂಗ್ಯುಲರ್ ಇದೆ. ಆಲ್ ದ ಸಿಟೀಸ್ ಅಂತ ಬರುತ್ತೆ. ಆಲ್ ದ ಸಿಟೀಸ್. ಹಾಗಾಗಿ ಡಿಸ್ಪ್ಲೇಡ್ ಆನ್ ದ ಮ್ಯಾಪ್ ಬರಬೇಕು. ನೋಡಿ, ಆನ್ ದ ಮ್ಯಾಪ್ ಬಂದ್ರೆ ರೈಟ್ ಆನ್ಸರ್. ಇನ್ ದ ಮ್ಯಾಪ್ ಅಲ್ಲ, ಬೈ ದ ಮ್ಯಾಪ್ ಅಲ್ಲ, ಆನ್ ದ ಮ್ಯಾಪ್ ಬರಬೇಕಾಗುತ್ತೆ. ಹಾಗಾಗಿ ಅದೇ ರೈಟ್ ಆನ್ಸರ್. ನೋಡಿ, ಒಂದು ಮ್ಯಾಪ್, ಒಂದು ಸ್ಕ್ರೀನ್ ಅಥವಾ ಏನೇ ಒಂದು ಐಟಮ್ ತಗೊಳ್ಳಿ. ಆ ಮ್ಯಾಪ್, ಆ ಸ್ಕ್ರೀನ್, ಪೇಜ್ ಅಥವಾ ಆ ಬೋರ್ಡ್ ಬಂದ್ರೆ ಫ್ಲಾಟ್ ಸರ್ಫೇಸ್ ಬರುತ್ತೆ. ಫ್ಲಾಟ್ ಸರ್ಫೇಸ್ ಬಂದಾಗ ನಾವು ಬಳಕೆ ಮಾಡಕ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಆನ್ ಅನ್ನ ಬಳಕೆ ಮಾಡಬೇಕು. 2D ಸರ್ಫೇಸ್ ಇದ್ರೆ ಆನ್ ಅನ್ನ ಬಳಕೆ ಮಾಡಬೇಕಾಗುತ್ತೆ. ದ ಸ್ಕ್ರೀನ್ ಶೋಸ್ ದ ಎರರ್. ಎಕ್ಸಾಂಪಲ್, ದ ಸ್ಕ್ರೀನ್ ಶೋಸ್ ದ ಎರರ್ ಅಂತ ಇದೆ. ಇಲ್ಲಿ ಎರರ್ ಈಸ್ ಶೋನ್ ಆನ್ ದ ಸ್ಕ್ರೀನ್ ಬರ್ಬೇಕು. ದ ಬೋರ್ಡ್ ಲಿಸ್ಟ್ಸ್ ನೇಮ್ಸ್ ಬಂದ್ರೆ ನೇಮ್ಸ್ ಆರ್ ಲಿಸ್ಟೆಡ್ ಆನ್ ದ ಬೋರ್ಡ್ ಬರ್ಬೇಕು. ರೈಟ್? ಹೀಗೆ ನೀವು ಬಳಕೆ ಮಾಡಬೇಕಾಗತ್ತೆ. ಡಿಸ್ಪ್ಲೇಡ್ ಇನ್ ಬಳಕೆ ಮಾಡೋದು ತಪ್ಪಾಗತ್ತೆ, ಆನ್ ಬಳಕೆ ಮಾಡೋದು ರೈಟ್ ಆಗುತ್ತೆ. ಬುಕ್ ಮತ್ತೆ ಬಾಕ್ಸ್ ಬಂದ್ರೆ ಇನ್ ಬಳಕೆ ಮಾಡಿ. ಪೇಜ್, ಮ್ಯಾಪ್, ವಾಲ್ ಈ ರೀತಿ ಸರ್ಫೇಸ್ ಬಂದ್ರೆ ಆನ್ ಅನ್ನ ಬಳಕೆ ಮಾಡಬೇಕು. ಮುಂದಿನ ಕ್ವಶನ್ಗೆ ಹೋಗೋಣ ನಾವು. ನೆಕ್ಸ್ಟ್ 9th ಕ್ವಶನ್ ಏನಿದೆ? ದ ಇನ್ವಿಟೇಷನ್ ಇನ್ಕ್ಲೂಡ್ಸ್ ಯುವರ್ ನೇಮ್. ಓಕೆ, ಇನ್ಕ್ಲೂಡ್ಸ್ ಯುವರ್ ನೇಮ್ ಇದೆಲ್ಲ, ಯುವರ್ ನೇಮ್
ಸಿಂಗ್ಯುಲರ್ ಆಗುತ್ತೆ, ಈಸ್ ಬರುತ್ತೆ, ಇನ್ಕ್ಲೂಡೆಡ್ ಈಗ ಮುಂದಿನ ನೀವು ಹೇಳ್ಬೇಕು. ಇನ್ ದ ಇನ್ವಿಟೇಷನ್ ಬರುತ್ತಾ, ಆನ್ ದ ಇನ್ವಿಟೇಷನ್ ಬರುತ್ತಾ, ಬೈ ದ ಇನ್ವಿಟೇಷನ್ ಬರುತ್ತಾ, ವಿತ್ ದ ಇನ್ವಿಟೇಷನ್, ಇನ್ ದ ಇನ್ವಿಟೇಷನ್. ಯುವರ್ ನೇಮ್ ಸಿಂಗ್ಯುಲರ್ ಅದಲ್ಲಪ್ಪ, ಇದ್ರ ಎರಡರಲ್ಲಿ ಅಂತಂದ್ರೆ ಇಲ್ಲಿ ಪ್ಲೂರಲ್ ಆಗುತ್ತೆ, ಇದು ಸಿಂಗ್ಯುಲರ್ ಆಗುತ್ತೆ. ಇಲ್ಲಿ ಆನ್ಸರ್ ಏನಾಗುತ್ತೆ, ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಈಸ್ ಇನ್ಕ್ಲೂಡೆಡ್ ಇನ್ ದ ಇನ್ವಿಟೇಷನ್. ಯಾಕೆ ಇಂದ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ಕಂಟೈನರ್ ತರನೇ ಬಳಸ್ತಾ ಇದೀವಿ. ವಿ ಆರ್ ಯೂಸಿಂಗ್ ಇನ್ಕ್ಲೂಡ್ ಅನ್ನೋ ಪದ ಬಂದಾಗ ಮೀನ್ಸ್ ಟು ಮೇಕ್ ಸಮಥಿಂಗ್ ಅ ಪಾರ್ಟ್ ಆಫ್ ಅ ಹೋಲ್. ಏನೋ ಒಂದು ಐಟಮ್ ಇದೆ, ಅದರಲ್ಲಿ ಒಂದು ಭಾಗ. ಈಗ ಉದಾಹರಣೆಗೆ ನೋಡಿ, ಒಂದು ನಿಮ್ ನೇಮ್ ಒಳಗಡೆ ಇದೆ ಅಂತಂದ್ರೆ ಯು ಆರ್ ಇನ್ಕ್ಲೂಡೆಡ್ ಇನ್. ಈ ರೀತಿ ಯು ಆರ್ ಪಾರ್ಟ್ ಆಫ್ ಬಿ, ಎ ಇಸ್ ಅ ಪಾರ್ಟ್ ಆಫ್ ಬಿ ಅನ್ನೋ ರೀತಿ ಬಂದಾಗ ಇನ್ ಬಳಕೆ ಮಾಡ್ತೀವಿ. ಸಿಮಿಲರ್ ಎಕ್ಸಾಂಪಲ್ಸ್ ನೋಡೋಣ. ದ ಬಿಲ್ ಇನ್ಕ್ಲೂಡ್ಸ್ ಟ್ಯಾಕ್ಸ್. ಟ್ಯಾಕ್ಸ್ ಇಸ್ ಇನ್ಕ್ಲೂಡೆಡ್ ಇನ್ ದ ಬಿಲ್. ನೋಡಿ, ದ ಲಿಸ್ಟ್ ಇನ್ಕ್ಲೂಡ್ಸ್ ಹಿಮ್. ಹಿ ಇಸ್ ಇನ್ಕ್ಲೂಡೆಡ್ ಇನ್ ದ ಲಿಸ್ಟ್. ಬೈ ದ ಲಿಸ್ಟ್, ಬೈ ಪದನೇ ಇಲ್ಲ ಇಲ್ಲಿ. ದಟ್ ಈಸ್ ಇಂಟ್ರೆಸ್ಟಿಂಗ್ ಪಾರ್ಟ್. ನೋಡಿ, ಇನ್ಕ್ಲೂಡೆಡ್ ವಿತ್ ಬಳಸಬಾರ್ದು, ಇನ್ಕ್ಲೂಡೆಡ್ ಇನ್ ಬಳಸಬೇಕು. ಇನ್ಕ್ಲೂಡೆಡ್ ಅಂದ್ರೆ ಇನ್ಸೈಡ್ ಅಂತ ಅರ್ಥ ಆಗುತ್ತೆ. ಆ ಟೈಮಲ್ಲಿ ನೀವು ಬಳಸಬೇಕಾಗಿರೋದು ಯಾವುದು, ಇನ್ನ ಬಳಕೆ ಮಾಡಬೇಕಾಗತ್ತೆ. ಲಾಸ್ಟ್ ಎಕ್ಸಾಂಪಲ್ ಇವತ್ತಿನ ಕ್ಲಾಸ್. ದ ಸ್ಮೆಲ್ ಆಫ್ ಲಿಲೀಸ್, ದ ಸ್ಮೆಲ್ ಆಫ್ ಲಿಲೀಸ್ ಪರ್ಮೀಟ್ಸ್ ದ ಗಾರ್ಡನ್ ಅಂತ ಬರ್ತಾ ಇದೆ. ಸ್ಮೆಲ್ ಆಫ್ ಲಿಲೀಸ್ ಅಂದ್ರೆ ಈ ಗಾರ್ಡನ್ ಯಾವುದರಿಂದ ಕವರ್ ಆಗ್ತಾ ಇದೆ ಅನ್ನುವಂತ ಅರ್ಥ ಬರುತ್ತೆ. ಗಾರ್ಡನ್ ಈಸ್ ಪರ್ಮಿಟೆಡ್ ಬೈ ದ ಸ್ಮೆಲ್ಸ್ ಆಫ್ ಲಿಲೀಸ್. ಗಾರ್ಡನ್ ಈಸ್ ಪರ್ಮಿಟೆಡ್ ವಿತ್ ದ ಸ್ಮೆಲ್ ಆಫ್ ಲಿಲೀಸ್, ಥ್ರೂ ದ ಸ್ಮೆಲ್ ಆಫ್ ಲಿಲೀಸ್ ಅಂತ ಬರ್ತಾ ಇದೆ. ಎ ಅಂಡ್ ಬಿ ಇಲ್ಲಿ ಆಪ್ಷನ್ ಡಿ ಇದೆ. ಯಾವ್ದು ಬರುತ್ತೆ ಇಲ್ಲಿ? ರೈಟ್ ಆನ್ಸರ್ ಎ ಅಂಡ್ ಡಿ. ಬೈ ದ ಸ್ಮೆಲ್ ಆಫ್ ಲಿಲೀಸ್ ಓಕೆ, ವಿತ್ ದ ಸ್ಮೆಲ್ ಆಫ್ ಲಿಲೀಸ್ ಕೂಡ ಓಕೆ. ನೋಡಿ, ಪರ್ಮಿಟ್ ಅನ್ನೋ ಪದ ಯೂನಿಕ್ ಇದೆ. ಇಟ್ ಕ್ಯಾನ್ ಬಿ ವಿವ್ಡ್ ಟು. ಪರ್ಮಿಟ್ ಅನ್ನೋ ಪದ ಬಂದಾಗ ಎರಡು ರೀತಿ ನೋಡ್ಬೋದು. ಅದನ್ನ ಸ್ಟೇಟ್ ಆಫ್ ವರ್ಬ್ ಅಂತ, ಸ್ಟೇಟಿವ್ ವರ್ಬ್ ಅಂತ ನೋಡ್ಕೋಬಹುದು, ಆಕ್ಷನ್ ವರ್ಬ್ ಅಂತ ನೋಡ್ಬೋದು. ನೋಡಿ, ದ ಸ್ಮೆಲ್ ಈಸ್ ಅನ್ ಏಜೆಂಟ್ ಇನ್ವೇಡಿಂಗ್ ಸ್ಪೇಸ್. ಸ್ಪೇಸ್ ಅನ್ನು ಕವರ್ ಆಗ್ತಾ ಇದೆ ಸ್ಮೆಲ್, ಹಾಗಾಗಿ ಬೈ ಬರುತ್ತೆ. ದ ಗಾರ್ಡನ್ ಈಸ್ ಕ್ಯಾರೆಕ್ಟರೈಸ್ ಸ್ಯಾಚುರೇಟೆಡ್ ವಿತ್ ಸ್ಮೆಲ್ ಬರ್ತಾ ಇದೆ, ಹಾಗಾಗಿ ವಿತ್ ಬರ್ತಾ ಇದೆ. ವಾಟರ್ ಸ್ಯಾಚುರೇಟೆಡ್ ದ ಕ್ಲಾತ್, ಅಥವಾ ಕ್ಲಾತ್ ಸ್ಯಾಚುರೇಟೆಡ್ ವಿತ್ ಆರ್ ಬೈ ವಾಟರ್ ಬರುತ್ತೆ. ಗೋಸ್ಟ್ ಹಂಟೆಡ್ ದ ಹೌಸ್ ಅಂದ್ರೆ ದ ಹೌಸ್ ಹಂಟೆಡ್ ಬೈ ದ ಗೋಸ್ಟ್ ಬರುತ್ತೆ. ಇಲ್ಲಿ ಈ ರೀತಿ ಬಳಕೆ ಮಾಡ್ತಾರೆ. ನೋಡಿ, ಪರ್ಮಿಟೆಡ್ ಅಥವಾ ಸ್ಯಾಚುರೇಟೆಡ್ ಅಂತ ಬಂದಾಗ ನೀವು ಎರಡೂ ಆಪ್ಷನ್ಸ್ ವಿತ್ ಮತ್ತು ಬೈ ಓಕೆ ಮಾಡ್ಬೇಕಾಗತ್ತೆ. ಎರಡೂ ಚಾನ್ಸಸ್ ಇರುತ್ತೆ, ಥ್ರೂ ಬರಲ್ಲ ಅಷ್ಟೇ. ಓಕೆ, ಹೇಗೆ ಅನಿಸ್ತು ಕ್ಲಾಸ್ ಅನ್ನೋದು ಕಾಮೆಂಟ್ ಅಲ್ಲಿ ತಿಳಿಸಿ. ಇವತ್ತಿನ ಮುಂದಿನ ಸೆಷನ್ ಅಲ್ಲಿ ನಾವು ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾನು ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ರೈಟ್, ಥ್ಯಾಂಕ್ ಯು.